ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಹೇಗೆ ಪುಟಾಣಿ ಭಾಗಣ್ಣ ಅವನ ಹೊಟ್ಟೆ ಸುತ್ತ ಹಾವು ಸುತ್ತಕೊಂಡಿದ್ದನ್ನ ಜನಗಳು ಮಾತಾಡ್ತಾ ಇದ್ರು. ಅದನ್ನೆಲ್ಲ ಕೇಳಿ ಆ ವಾದ ಮಲ್ಲಣ್ಣ ಹೇಗೆ ಹೊಟ್ಟೆ ಉರ್ಕೋತಾ ಇದ್ದ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮಲ್ಲಣ್ಣ ಈ ಕಡೆ ನಿದ್ರೆ ಮಾಡ್ತಾ ಇರ್ತಾನೆ. ಮಲ್ಲಣ್ಣನ ಹೆಂಡತಿಗೆ ಆ ಭಾಗಣ್ಣನ ತಾಯಿ ಇದ್ಲಲ್ಲ ವೆಂಕಮ್ಮ, ಅವಳು ಜ್ಞಾಪಕ ಬರೋದಕ್ಕೆ ಶುರುವಾಗ್ತಾಳೆ. ಪಾಪದ ಹೆಣ್ಣವಳು, ಯಾರು, ವೆಂಕಮ್ಮ. ಅದನ್ನ ಜ್ಞಾಪಿಸ್ಕೊತಾ ಇದ್ದಾಳೆ ಮಲ್ಲಣ್ಣನ ಹೆಂಡತಿ. ಹೇಗಿದ್ಲು ವೆಂಕಮ್ಮ ಅಂತಂದ್ರೆ ತುಂಬಾ ಪಾಪ ಅಂದ್ರೆ ಪಾಪ, ಭಾರೀ ಸಾಧು ಮೃದೂ ಆಗಿರುವಂತ ಹೆಂಗಸು. ತುಂಬಾ ಬಡತನ, ಅದಕ್ಕೆ ಅವಳಿಗೆ ನಿಸ್ತೇಜ ಮಾಡ್ಬಿಟ್ಟಿತ್ತಂತೆ. ತೇಜನೇ ಇಲ್ಲ, ಮೈಯಲ್ಲಿ ಶಕ್ತಿನೇ ಇಲ್ಲದೆ ಇರೋ ಹಾಗೆ ಮಾಡ್ಬಿಟ್ಟಿದೆ. ಸೊಣಕ್ಲಾಗಿದೆ ಕೈಕಾಲು, ಸರಿಯಾಗಿ ಊಟನೇ ಇಲ್ಲ, ಮುಖ ಎಲ್ಲ ಒಣಗೋಗಿದೆ. ಮಕ್ಕಳನ್ನ ಸಾಕೋದ್ರಲ್ಲೇ ಅವಳು ಹಣ್ಣಾಗ್ಬಿಟ್ಟಿದ್ದಾಳೆ. ಸಣ್ಣ ವಯಸ್ಸಲ್ಲೇ 4 ಮಕ್ಕಳು ಸಾಲಾಗಿ ಹುಟ್ಟಿದ್ವಂತೆ. ಗಂಡ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ. ದೇವದುರ್ಗದ ಹತ್ರ ಮೊಸರುಕಲ್ಲು ಗ್ರಾಮ ಇವರ ಸ್ವಂತ ಊರು. ಆದ್ರೆ ಗಂಡ ತೀರ್ಕೊಂಡ್ಮೇಲೆ ಆ ಗ್ರಾಮದಲ್ಲಿ ಬಾಳೋದು ಇವಳಿಗೆ ತುಂಬಾ ಕಷ್ಟ ಆಯ್ತಂತೆ. ಮಲ್ಲಣ್ಣನ ಹೆಂಡತಿಗೆ ಆ ಬಾಗಣ್ಣ ಇದ್ನಲ್ಲ, ಪುಟಾಣಿ ಬಾಗಣ್ಣ, ಅವ್ರ ತಾಯಿ ವೆಂಕಮ್ಮನೇ ಹೇಳ್ತಾ ಇದ್ದಂತ ಮಾತು ಅವಳ ನೆನಪಿಗೆ ಬರತ್ತಂತೆ. ವೆಂಕಮ್ಮನ್ ಗಂಡ ಮುರಾರಿ ರಾಯ ಭಾರೀ ದೊಡ್ಡ ಆತ್ಮಾಭಿಮಾನ ಇದ್ದಂತ ಗಂಡಸು. ಮನೇಲಿ ಊಟ ಮಾಡೋಕ್ ಅನ್ನ ಇಲ್ದೇ ಇದ್ರೂ ಕೂಡ ಭಾರೀ ಊಟ ಮಾಡ್ದ ಹಾಗೆ ಬಡಾಯಿ ಕೊಚ್ಕೋತಾ ಇದ್ನಂತೆ. ಹುಡುಗರು ಅಂದ್ರೆ ಪುಟಾಣಿ ಮಕ್ಕಳು 4 ಜನ ಇದ್ರಲ್ಲ, ಅವರು ಹಸುವೆಯಿಂದ ಅಳಬಾರ್ದು, ಹಾಗೇನಾದ್ರೂ ಅತ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ನಂತೆ. ಒಂದಿನ ಏನಾಯ್ತು, 2 ದಿನದಿಂದ ಮಕ್ಕಳಿಗೆ ಊಟ ಇಲ್ಲ. 2ನೇ ಮಗ ದಾಸಪ್ಪ, ಅವನಿಗೆ ಹಸುವೆ ತಡಿಯಕ್ಕಾಗ್ದಂಗೆ ಏನ್ ಮಾಡ್ದ, ಪಕ್ಕದ ಮನೆಗೆ ಹೋಗಿ ಒಂದ್ ರೊಟ್ಟಿನ ಹೇಗೋ ಕೇಳ್ಕೊಂಡು ತಗೊಂಡ್ ಬಂದ. ಮುರಾರೈರಾಯನ್ ಕಣ್ಣಿಗೆ ಬಿದ್ಬಿಡ್ತು. ಕಿಡಿ ಕಿಡಿ ಆಗ್ಬಿಟ್ನಂತೆ ಅವನು. ಮುದ್ಗಲ್ ರಾಯ ಅಂದ್ರೆ ಏನ್ ಅನ್ಕೊಂಡಿದ್ಯೋ, ಈ ಸೀಮೆಗೆಲ್ಲ ಹೆಸರು ಪಡೆದವನ್ ಕಣೋ ನಿಮ್ ತಾತ. ಅವನ್ ಬದುಕಿರೋ ತನಕ ಕೊಡೋ ಕೈ ಮೇಲಿತ್ತಾಗ್ಲಿ, ಕೇಳೋ ಕೈಯಾಗಿ ಅದ್ಯಾವತ್ತೂ ಕೆಳಗಡೆ ಇರ್ಲಿಲ್ವೋ. ಅಂಥವನ್ ಮೊಮ್ಮಗ ಆಗಿ ನೀನು ಅಜ್ಜನ್ ಹೆಸರು ಕೆಡ್ಸಕ್ಕೆ ಅಂತಾನೆ ಹುಟ್ಟಿದ್ಯೇನೋ ಅಂತ ಸಣ್ಣ ಹುಡುಗಂಗೆ ಚೆನ್ನಾಗ್ ಬಾರಿಸಿ ಆ ಪುಟಾಣಿ ದಾಸಪ್ಪನ ಕೈಯಲ್ಲಿದ್ದಂತ ರೊಟ್ಟಿನ ಜಾಡಿಸಿ ಬಿಸಾಕ್ಬಿಟ್ನಂತೆ. ಮನೇಲಿ ಬಡತನ, ಆದ್ರೆ ಆತ್ಮಾಭಿಮಾನ ಅವನನ್ನ ಬೇರೆ ಕಡೆ ಕಳಿಸ್ಲಿಲ್ಲ. ಸಣ್ಣ ಹುಡುಗ ದಾಸಪ್ಪ ಅಳ್ತಾ ಹೇಳದ್ನಂತೆ, ಇಲ್ಲಪ್ಪ, ತಮ್ಮ ಹುಡುಗರಿಗೆ ಕೊಡ್ಬೇಕಾದ್ರೆ ಜೊತೆಲ್ ನಾನೂ ಇದ್ನಲ್ಲ, ಅದಕ್ಕೆ ನನಗೂ ಕೊಟ್ಟು ತಿನ್ನು ಅಂತ ತುಂಬಾ ಒತ್ತಾಯ ಮಾಡಿದ್ರು. ದೊಡ್ಡೋರ್ ಹೇಳ್ದಾಗ ಅವ್ರ ಮಾತು ಕೇಳಬೇಕು ಅಂತ ನೀವೇ ಹೇಳಿದ್ದೀರಲ್ಲ, ಅವ್ರು ಕೊಟ್ಟಿದ್ದು ತಿನ್ಬೇಕು ಅಂತ ಯೋಚನೆ ಮಾಡೋ ಅಷ್ಟ್ರಲ್ಲಿ ಸೀನಾ ಮತ್ತೆ ರಂಗರ್ ನೆನಪಾಯ್ತಪ್ಪ, ಅವ್ರ ಜೊತೆ ತಿನ್ಬೇಕು ಅಂತ ಓಡೋಡ್ಕೊಂಡ್ ಬಂದೆ ಅಂತ ಹುಡುಗ ಅತ್ಕೊಂಡ ಹೇಳ್ತಾನಂತೆ. ಮುರಾರಿ ರಾಯಂಗೆ ಅದೆಲ್ಲ ಕೇಳೋ ತಾಳ್ಮೆನೇ ಇಲ್ಲ. ತಂದೆ ಮುದ್ಗಲ್ ರಾಯ ಅವ್ರ ಘನತೆನ ಉಳಿಸ್ಕೋಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಚೆನ್ನಾಗ್ ಬದುಕಿರುವಂತ ವಂಶ, ಆ ಹೆಮ್ಮೆ ಮುರಾರಿ ರಾಯಂಗೆ. ಹರಿತಸ ಗೋತ್ರದ ಹೆಮ್ಮೆ ವಂಶ ಕಣೋ ನಮ್ದು. ಮುದ್ಗಲ್ ರಾಯನ್ ಮೊಮ್ಮಕ್ಕಳು ಅಂದ್ರೆ ಕೊಟ್ಟು ಗೊತ್ತಿರ್ಬೇಕು ಹೊರತು ಕೇಳಿ ಪಡ್ಕೋಬಾರ್ದು ಕಣೋ. ಆ ರೀತಿ ಹೆಸರು ಪಡ್ಕೋಬೇಕು ನೀವೆಲ್ಲ. ಅಂತ ದೊಡ್ಡ ವಂಶದಲ್ಲಿ ಹುಟ್ಟಿರೋ ನೀನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದೀಯಾ ಅಂತ ಹೇಳಿ ಮತ್ತೂ 4 ಏಟ್ ಹೊಡೆದ್ನಂತೆ ಸಿಟ್ಟು ಮಾಡ್ಕೊಂಡು. ವೆಂಕಮ್ಮಂಗೆ ತನ್ನ ಗಂಡನ್ ಸಿಟ್ಟು, ಅವ್ರ ವಂಶದ ಮೇಲಿದ್ದಂತಹ ಹೆಮ್ಮೆ, ಬಡತನ ಇದ್ರೂ ಕೂಡ ಯಾರಿಗೂ ಅವನು ತೋರಿಸ್ಕೊಳ್ತಾ ಇರ್ಲಿಲ್ಲ ಅಂತ ಆತ್ಮಾಭಿಮಾನ, ಇದನ್ನೆಲ್ಲ ಅವಳು ಮಲ್ಲಣ್ಣನ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಅವಳಿಗೊಂಥರ ಕಾಂತಿ ಅಂತೆ ವೆಂಕಮ್ಮಂಗೆ. ಅದನ್ನ ಮಲ್ಲಣ್ಣನ ಹೆಂಡತಿ ಜ್ಞಾಪಕ ಮಾಡ್ಕೋತಾಳೆ. ಎಂತ ಹೆಮ್ಮೆ ಆ ಬಡಾ ಹೆಣ್ಮಗಳಿಗೆ. ತನ್ನ ಗಂಡನ ವಂಶದ ಬಗ್ಗೆ ಹೇಳ್ಬೇಕಾದ್ರೆ ಅವಳು ತೋರಿಸ್ತಾ ಇದ್ದಿದ್ದ ಹೆಮ್ಮೆ ನೆನಪಾಗಿ ಮಲ್ಲಣ್ಣನ ಹೆಂಡತಿ ನಗ್ತಾಳಂತೆ. ಮೆಲ್ಲಗ್ ಪಕ್ಕದಲ್ಲಿ ನೋಡ್ತಾಳೆ.
ಮಲ್ಲಣ್ಣ ನಿದ್ದೆ ಮಾಡಿದ್ನಂತೆ. ಮತ್ತೆ ಅವಳು ವೆಂಕಮ್ಮನ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ವೆಂಕಮ್ಮ ಹೇಳಿದ ಮಾತು, ಅವತ್ ಗಂಡನ ಬಗ್ಗೆ ಏನ್ ಹೇಳಿದ್ಲಲ್ಲ ಮುರಾರಿ ರಾಯನ್ ಬಗ್ಗೆ, ಅದೆಲ್ಲ ನೆನ್ಪಾಯ್ತಂತೆ ಇವಳಿಗೆ. ರೊಟ್ಟಿ ಕತೆ ಹೇಳ್ದಾಗ ಆ ವೆಂಕಮ್ಮನ್ ಜೊತೆ ಮಲ್ಲಣ್ಣನ ಹೆಂಡತಿ ಕೂಡ ಅತ್ತಿದ್ಲಂತೆ. ಹುಡುಗ ಬೇರೆಯವರಲ್ಲಿ ರೊಟ್ಟಿ ಪಡ್ಕೊಂಬಂದಿದ್ದಕ್ಕಲ್ಲ, ಅದನ್ ನೋಡಿ ಅವಳ ಗಂಡ ಕೂಗಾಡದ್ನಲ್ಲ ಅದಕ್ಕೂ ಅಲ್ವಂತೆ. ಆದ್ರೆ ಮಗು ಕೈಯಲ್ಲಿದ್ದ ಆ ತುಂಡು ರೊಟ್ಟಿನ ಗಂಡ ಜಾಡ್ಸ್ ಬಿಸಾಕ್ಬಿಟ್ನಲ್ಲ, ಆಮೇಲೆ ಮನೆಯಿಂದ ಹೊರಗಡೆ ಹೋಗಿದ್ನಂತೆ. ಅದೇ ತುಂಡು ರೊಟ್ಟಿನ ಆಮೇಲೆ ವೆಂಕಮ್ಮ ಹುಡುಕಿ ನೀರಲ್ಲಿ ಅದನ್ನ ಚೆನ್ನಾಗಿ ಕರಡ್ಬಿಟ್ಟು ಉಪ್ಪು ಹಾಕಿ ಎಲ್ಲಾ ಮಕ್ಕಳಿಗೆ ಗಂಜಿ ಅಂತ ಕುಡಿಯಕ್ ಕೊಟ್ಟಿದ್ಲಂತೆ. 10 ಭಾಗ ನೀರು, 1 ಭಾಗ ಹಿಟ್ಟು, ಜೊತೆಯಲ್ಲಿ ಸ್ವಲ್ಪ ಇನ್ನೊಂಚೂರು ಉಪ್ಪಿನ ಪುಡಿ. ಇಷ್ಟನ್ನೇ ಮಕ್ಕಳು ಚೆನ್ನಾಗಿ ಕುಡ್ಕೊಂಡು ಖುಷಿ ಖುಷಿಯಾಗಿ ಮಲ್ಕೊಂಡ್ವಂತೆ. ಇದನ್ನ ಹೇಳಿದಾಗ ವೆಂಕಮ್ಮ ಮಲ್ಲಣ್ಣನ ಹೆಂಡತಿ ಅತ್ತಿದ್ದು ಜ್ಞಾಪಕ ಆಯ್ತಂತೆ. ಅದೇ ವೆಂಕಮ್ಮ ಅವಳು ಅವತ್ತು ಹೇಳಿದ್ಲಂತೆ, ಯಾವ ವಂಶದ ಗೌರವಕ್ಕೋಸ್ಕರ ಅವ್ರು ಅವತ್ತು ಅಷ್ಟೊಂದು ಕಷ್ಟಪಟ್ರು ಮುರಾರಿ ರಾಯ, ಅಂಥ ಗೌರವನ ಅವ್ರು ತೀರ್ ಹೋದ್ಮೇಲೆ ನಾನು ಹೇಗ್ ಕಳೆಯಕ್ಕಾಗತ್ತೆ? ಮಕ್ಕಳನ್ನ ಸಾಕೋದಿಕ್ಕೆ ಭಿಕ್ಷೆ ಬಿಟ್ರೆ ಬೇರೆ ದಾರಿ ಇಲ್ಲ. ಭಿಕ್ಷೆನ ಆ ಗ್ರಾಮದಲ್ಲಿ ಬೇಡದ್ರೆ ಮುರಾರಿ ರಾಯನ ಆತ್ಮ ದುಃಖ ಪಡುತ್ತೆ ಅಂತ ಇವಳಿಗೆ ಹೆದರಿಕೆ ಆಯ್ತಂತೆ. ಅದಕ್ಕೋಸ್ಕರ ಮೊಸರುಕಲ್ಲು ಗ್ರಾಮ ಬಿಟ್ಟು ದೂರದ ಸಂಕಾಪುರಕ್ಕೆ ಅವಳು ಬರ್ತಾಳೆ ವೆಂಕಮ್ಮ. ಇಂಥ ವೆಂಕಮ್ಮನ್ಗೆ ವೆಂಕಮ್ಮನ್ ಮಗ ಯಾರು, ನಮ್ ಬಾಗಣ್ಣ, ಅವನ ಮೇಲೆ ನಮ್ ಯಜಮಾನ್ರು ಅಂದ್ರೆ ಆ ಮಲ್ಲಣ್ಣ ಯಾಕೆ ಕೋಪ ಮಾಡ್ಕೊಂಡಿದಾರೋ ಅದು ಅವಳಿಗೆ ಗೊತ್ತಾಗ್ಲೇ ಇಲ್ಲ. ಪಾಪ ಆ ಹುಡುಗ ಬಡತನದ ಕಹಿ ಅನುಭವ, ಬಡತನ ಅಂದ್ರೆ ಯಾರು ಖುಷಿ ಬರುತ್ತೆ, ಕಹಿನೇ, ಅದನ್ನ ಸಣ್ಣ ವಯಸ್ಸಲ್ಲೇ ನೋಡಿದಾನೆ, ಅದಕ್ಕೆ ಮಂಕಾಗಿರ್ಬೇಕೇನೋ. ಇತ್ತೀಚೆಗೆ ಶಾನ್ಭೋಗ ಗುಂಡಪ್ಪ ಅವರು ಬ್ರಾಹ್ಮಣರು, ಅವರು ಬಾಲ್ಯದಲ್ಲಿ ಉಪನಯನ ಮಾಡಿಸಿದ್ದಾಗ ಅವ್ರ ಮಗನ್ಗೆ ಅಂತ ಉಪನಯನ ಮಾಡಿರ್ತಾರೆ. ಆಗ ಪಾಪ ಈ ಹುಡುಗನ್ಗೆ ತಂದೆ ಇಲ್ವಲ್ಲ, ಅದಕ್ಕೆ ಇವನಿಗೂ ಸೇರಿಸ್ಬಿಟ್ಟು ಉಪನಯನ ಮಾಡಿಸಿರ್ತಾರಂತೆ. ಆ ದಿನ ಇವಳು ಕೂಡ ಹೋಗಿದ್ಲು ಅಲ್ಲಿ ಮಲ್ಲಣ್ಣನ ಹೆಂಡತಿ ನೋಡೋದಿಕ್ಕೆ. ಅವಳಿಗೆ ಜ್ಞಾಪಕ ಆಯ್ತಂತೆ ಅದೆಲ್ಲ. ಬ್ರಾಹ್ಮಣ ಪುರೋಹಿತರು ಏನೇನೋ ಮಂತ್ರ ಹೇಳ್ತಾ ಇದ್ರು, ಆ ಹುಡುಗ ಪುಟ್ಟವನಾಗಿದ್ರು ಕೂಡ ಸ್ಪಷ್ಟವಾಗಿ ಅದನ್ನ ಉಚ್ಚಾರ ಮಾಡ್ತಾ ಇದ್ನಂತೆ. ಪುರೋಹಿತರು ಹುಡುಗನ್ಗೆ ಏನೋ ಮಂತ್ರನ ಕಿವಿಲ್ ಹೇಳೋ ಹಾಗೆ ಗುಂಡಪ್ಪಂಗೆ ಹೇಳ್ತಾರೆ. ಪುರೋಹಿತರು ಏನ್ ಹೇಳಿದ್ರು ಆ ರೀತಿ ಆ ಹುಡುಗನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಕಿವಿಯಲ್ಲಿ ಮಂತ್ರ ಹೇಳ್ತಾರೆ. ಆಮೇಲೆ ಆ ಹುಡುಗನ ಮುಖದಲ್ಲಿ ಒಳ್ಳೆ ಕಾಂತಿ ಬರುತ್ತೆ. 100 ವರ್ಷದಿಂದ ಅಥವಾ ತಲತಲಾಂತರದಿಂದ ಏನೋ ಹುಡುಕ್ತಾ ಇದ್ದ ಹುಡುಗ ಒಂದು ವಸ್ತುನ, ಅದು ಆ ಮನುಷ್ಯಂಗ್ ಸಿಕ್ಕಿದ್ರೆ ಎಷ್ಟು ಖುಷಿ ಬೀಳುತ್ತೆ, ಆ ರೀತಿ ಹುಡುಗನ ಮುಖದಲ್ಲಿ ಖುಷಿ ಕಾಣಿಸುತ್ತಂತೆ. ಮಲ್ಲಣ್ಣನ ಹೆಂಡತಿ ಜ್ಞಾಪಕ ಮಾಡ್ಕೋತಾ ಇದ್ದಾಳೆ. ಅದೇನ್ ಮಂತ್ರನೋ, ಯಾಕಂದ್ರೆ ಮಲ್ಲಣ್ಣನ ಹೆಂಡತಿ ಅವಳಿಗೆ ಗಾಯತ್ರಿ ಮಂತ್ರದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಪಾಪ ಅವಳು ಅದು ಏನ್ ಮಂತ್ರನೋ ಏನೋ ಅಂತಾರೆ. ಯಾಕಂದ್ರೆ ಉಪನಯನದ ಸಮಯದಲ್ಲಿ ತಂದೆ ಆದವನು ಹುಡುಗನ ಕಿವಿಯಲ್ಲಿ ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡ್ತಾನೆ, ಉಪದೇಶ ಕೊಡ್ತಾನೆ. ಆದ್ರೆ ಪಾಪ ಈ ಬಾಗಣ್ಣಂಗೆ ತಂದೆ ಇಲ್ಲ, ಮುರಾರಿ ರಾಯ ತೀರ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವಳು ಅಲ್ಲಿಂದ ವಲಸೆ ಬಂದ್ಲಲ್ಲ, ಆ ಊರಲ್ಲಿ ಇರೋದು ಬೇಡ ಅಂತ ಆ ಊರಿಂದು ಗುಂಡಪ್ಪ ಅವರು ಅವ್ರ ಮಗನ ಉಪನಯನದ ಜೊತೆ ಈ ಬಾಗಣ್ಣಂಗೂ ಕೂಡ ಉಪನಯನ ಮಾಡ್ತಾರೆ. ಅವರೇ ಉಪದೇಶ ಕೊಟ್ಟಿದ್ದು ಗಾಯತ್ರಿ ಮಂತ್ರದ್ದು. ಅದೇನ್ ಮಂತ್ರನೋ ಏನೋ, ಆ ದಿನದಿಂದ ಹುಡುಗಂದು ದಿನಚರಿ ಅಂದ್ರೆ ಡೈಲಿ ರೊಟೀನ್ ಅದು ಬದಲಾಗಿ ಹೋಯ್ತು. ಹೆಚ್ಚಾಗಿ ತಾಯಿ ಜೊತೆ ಭಿಕ್ಷೆಗೆ ಹೋಗ್ತಾ ಇರ್ಲಿಲ್ವಂತೆ. ಬೆಳಗಿನ ಜಾಮ 4 ಗಂಟೆಗೆ ಎದ್ದು ಊರ್ ಹೊರಗಡೆ ಬಾವಿ ಹತ್ರ ಸ್ನಾನ ಮಾಡಿ ಯಾವುದೋ 3-4 ಸಣ್ಣ ಸಣ್ಣ ಪಾತ್ರೆಗಳು ಜೊತೆಗೆ 1-2 ಸಣ್ಣ ಸೌಂಟು. ಇದು ಮಲ್ಲಮ್ಮನ ಹೆಂಡತಿ ಹೇಳ್ತಿರೋದು, ಅರ್ಥ ಮಾಡ್ಕೋಬೇಕು. ಮಲ್ಲಣ್ಣನ ಹೆಂಡತಿ ಇವಳು ಹೇಳ್ತಾ ಇರೋದು ಕೌಳಿಗೆ ಸೌಂಟು ಉದ್ಧರಣೆ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಆಯ್ತಾ. ಏನ್ ಇಟ್ಕೊಂಡಿರ್ತಾರೆ ಉಪನಯನದವರೆಲ್ಲ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಆ ಸೌಂಟು ಅಂತೆಲ್ಲ ಹೇಳ್ತಾ ಇದ್ದಾಳಲ್ಲ, ಅದನ್ನೇ. ಅದರಲ್ಲಿ ನೀರ್ ತುಂಬಿಕೊಂಡು ಅವ್ನು ಕೂತ್ಕೊಂಡ್ಬಿಡ್ತಾ ಇದ್ದ. ಮೊದ್ಲು ಸಣ್ಣ ಸೌಂಟಿಂದ ನೀರನ್ ಕೈಯಲ್ಲಿ ಹಾಕೊಂಡು ಕುಡಿತಿದ್ದ, ಆಮೇಲೆ ಸ್ವಲ್ಪ ಹೊತ್ತು ಮೂಗನ್ನ ಹಿಡಿತಾ ಇದ್ದ. ಇದೆಲ್ಲ ಸಂಧ್ಯಾ ವಂದನೆ ಪಾರ್ಟ್ಗಳು. ಮೂಗನ್ನ ಹಿಡ್ಕೊಂತಾ ಇದ್ದ ಅಂದ್ರೆ ಫಸ್ಟ್ ಸಣ್ಣ ಸೌಂಟಲ್ಲಿ ನೀರ್ ಕುಡಿತಾ ಇದ್ದ ಅಂದ್ರೆ ಆಚಮನ, ಮೂಗನ್ನ ಹಿಡ್ಕೊಂತಾ ಇದ್ದಿದ್ದು ಪ್ರಾಣಾಯಾಮ ಮಾಡ್ತಾ ಇದ್ದಿದ್ದು. ಸೂರ್ಯ ದರ್ಶನ ಆದ ತಕ್ಷಣ ಕೂತ್ಕೊಂಡ್ಬಿಡ್ತಾ ಇದ್ನಂತೆ.
ಕೂತವನು ತುಂಬಾ ಹೊತ್ತಾದ್ರೂ ಹೇಳ್ತಾ ಇರ್ಲಿಲ್ಲ. ತಾನೇ ತಗೊಂಡು ಹೋಗಿದ್ನಲ್ಲ ಒಂದು ಪುಟ್ಟ ಚಾಪೆ, ಆಮೇಲೆ ಜಿಂಕೆ ಚರ್ಮದ್ದು ಇದು ಹಾಕೊಂತ ಇದ್ನಲ್ಲ ಚಾಪೆ ಮೇಲೆ, ಬಟ್ಟೆ ಹಾಕೊಂಡು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಸೊಂಟ ಬಗ್ಗಿಸ್ದಂಗೆ ಸ್ಟ್ರೈಟ್ ಆಗಿ ಕುತ್ಕೊಂತ ಇದ್ನಂತೆ. ಹುಡುಗನ್ ಭಂಗಿನೇ ಮುದ್ದಾಗ್ ಕಾಣ್ತಾ ಇತ್ತಂತೆ. ಆ ಬಾವಿ ನೀರನ್ನ ಊರಿನ ಜನ ಜಾಸ್ತಿ ಬಳಸ್ತಾ ಇರ್ಲಿಲ್ಲ. ಅಕಸ್ಮಾತ್ ಅಲ್ಲಿಗ್ ಬಂದವರು ಅವನನ್ನ ನೋಡ್ತಾ ಹೋಗ್ತಾ ಇದ್ರು ಹೊರತು ಮಾತಾಡ್ಸಿ ತೊಂದ್ರೆ ಕೊಡ್ತಾ ಇರ್ಲಿಲ್ವಂತೆ. ಅವರು ಕೂಡ ಬಾವಿ ಹತ್ರ ಇರೋ ಅರಳಿ ಮರದ ಹತ್ರ ಬಾಗಣ್ಣ ಕೂತಿದ್ದನ್ನ ಮಲ್ಲಣ್ಣನ ಹೆಂಡತಿ ತುಂಬಾ ಸರಿ ನೋಡಿದ್ಲಂತೆ. ಇದಕ್ಕೆ ಅವಳೇ ಗಂಡನ ಹತ್ರ ಬಂದು ಹೇಳಿದ್ಲಂತೆ, ನೋಡು, ಆ ಹುಡುಗನ್ ಏನ್ ಅಷ್ಟು ಏಕಾಗ್ರತೆ ಇದೆ, ಅಷ್ಟು ಸುಮ್ಮನೆ ಕೂತ್ಕೋತಾನಲ್ಲ ಅಷ್ಟೊಂದ್ ಹೊತ್ತು, ಕೈ ಕಾಲ್ ಅಲ್ಲಾಡಿಸ್ದಂಗೆ ಕೂತ್ಕೊಳೋದಿಕ್ಕೆ ಎಂತ ಗಟ್ಟಿ ಮನ್ಸ್ ಬೇಕಲ್ಲ ಅಂತಂದ್ರೆ ಮಲ್ಲಣ್ಣ ಜೋರಾಗಿ ನಕ್ಬಿಟ್ನಂತೆ. ಸುಮ್ಮನೆ ಕೂತ್ಕೊಳೋದಿಕ್ಕೆ ಗಟ್ಟಿ ಮನ್ಸ್ ಬೇಕಾ? ಕೆಲ್ಸ ಮಾಡೋದಿಕ್ಕೆ ಬೇಕ್ ಕಣೆ ಗಟ್ಟಿ ಮನ್ಸು. ಶಾಲೆ ತಪ್ಪಿಸ್ಕೊಳೋದಿಕ್ಕೆ ಹುಡುಗರು ಏನೇನೋ ಆಟ ಆಡ್ತಾರೆ. ಅಪ್ಪ ಅಮ್ಮನ್ ಮೋಸ ಮಾಡೋದಿಕ್ಕೆ ಈ ಹುಡುಗ ಹಿಂಗೆಲ್ಲ ಮಾಡ್ತಾ ಇರೋದು. ಆ ತಾಯಿ ವೆಂಕಮ್ಮ ಅವಳೊಂದ್ ಬೆಪ್ ಮುಂಡೆ. ಮಗ ಈ ರೀತಿ ಮಾಡ್ತಾ ಇದ್ದಾನೆ ಠಕ್ಕತನ ಅಂತ ಗೊತ್ತಾಗ್ತಾನೂ ಇಲ್ಲ ಅವಳಿಗೆ, ಸುಮ್ನೆ ಇದ್ದಾಳೆ. ಬಿಟ್ಟಿ ಭಿಕ್ಷೆ ಕಾಳು ಸಿಗ್ತಾ ಇದೆ, ಗಟ್ಟಿಯಾಗಿ ಶಾಲೆಯ ಮೇಷ್ಟ್ರು ಕೂಡ ಅವನ್ ಏನು ಇವನ್ನ ದಂಡಿಸ್ತಾ ಇಲ್ಲ, ಪನಿಷ್ಮೆಂಟ್ ಕೊಡ್ತಿಲ್ಲ. ಅದಕ್ಕೆ ಆ ಹುಡುಗ ಬೇಕಾಬಿಟ್ಟಿಯಾಗಿ ಬೆಳೀತಾ ಇದ್ದಾನೆ. ಇಂಥ ದಂಡದ ಕೂಳು ತಿನ್ಕೊಂಡು ಆ ತಾಯಿ ಮಕ್ಕಳ ವ್ಯವಹಾರಕ್ಕೆ ನೀನೇನ್ ಮೆಚ್ಚುಗೆ ಕೊಡ್ತಾ ಇದೀಯೋ ನೀನು ಅಂತ ಮಲ್ಲಣ್ಣ ಸಿಟ್ಟು ಮಾಡ್ಕೊಂಡು ಹೇಳ್ತಾನಂತೆ. ಆಗೇನೋ ಗಂಡ ಹೇಳಿದ ಮಾತು ಇವಳ ತಲೆಗೆ ಅಷ್ಟೊಂದು ಹಚ್ಕೊಂಡ್ಲಿಲ್ಲ. ಆದ್ರೆ ಈ ದಿನ ಊರಲ್ಲೆಲ್ಲ ಬಾಗಣ್ಣನ್ ತಪಶ್ಶಕ್ತಿ. ಹೊಟ್ಟೆ ಸುತ್ತ ಹಾವು ಸುತ್ಕೊಂಡಿದ್ರು ಕೂಡ ಬಾಗಣ್ಣ ಎಚ್ಚರ ಆಗಿರ್ಲಿಲ್ಲ ಅಂತ ದೃಢ ಮನಸ್ಸು. ಗಂಡ ಸಂತೋಷ ಪಡ್ಬೋದು ಅಂತ ಅನ್ಕೊಂಡಿದ್ರೆ, ಆದ್ರೆ ಗಂಡ ಅದೇ ವಿಚಾರಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡಾಗ ಅವಳಿಗೆ ಆಶ್ಚರ್ಯ ಆಗತ್ತಂತೆ. ಗಂಡ ಹಲ್ಲು ಕಡಿತಾ ಇದ್ದಿದ್ ರೀತಿ, ರೊಟ್ಟಿ ಜೊತೆ ಬಿಸಿ ಬಿಸಿ ನೀರನ್ನ ಬಾಯಿಗೆ ಹಾಕ್ಕೊಂಡಾಗ ಅವನ್ ಹೇಳಿದ ಮಾತು, ಕಾಲಿನ ಮೇಲೆ ಬಿಸಿ ಹಾಲು ಬಿದ್ದಾಗ ಬಿಸ್ನೀರ್ ಚೊಲ್ಲಬೇಕು ಅಂತ ಹೇಳಿದ್ದಂತ ಉದ್ಗಾರ, ಇದೆಲ್ಲ ಅವಳು ಹೆದರಿಕೆಯಿಂದ ತತ್ತರಿಸ್ಬಿಟ್ಲಂತೆ. ಆಮೇಲೆ ತನ್ ಗಂಡ ಅನ್ಕೊಂಡಿದ್ದನ್ನ ಮಾಡ್ದೆ ಬಿಡೋನಲ್ಲ. ಒಂದ್ ರೀತಿ ವಿಚಿತ್ರ ಹಠಮಾರಿ ಸ್ವಭಾವ. ಎಲ್ಲದಕ್ಕೂ ಹಠ ಹಿಡಿಯೋ ಪ್ರವೃತ್ತಿ ಅಲ್ಲ. ತಮ್ಮ ವಿರುದ್ಧ ಯಾರು ಎಷ್ಟೇ ಅನ್ಯಾಯ ಮಾಡಿದ್ರು ಕೂಡ ಇವ್ರದನ್ ಲೆಕ್ಕಕ್ಕೆ ತಗೊಳೋರಲ್ಲ. ಸಾಕಷ್ಟು ಭೂಮಿ ಇದೆ, ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರೆ. ನಮ್ಗಿರೋ ಅಂತ ಭೂಮಿ, ಆ ಭೂಮಿಯಲ್ಲಿರೋದ್ ಏನ್ ಬೆಳೆ ಬರುತ್ತೆ ಅದ್ರಿಂದಾನೇ ತುಂಬಾ ಹಣ ಇದೆ. ಮೈಮೇಲೆಲ್ಲ ತುಂಬಾ ಆಭರಣ, ಮನೆಯಲ್ಲಿ ಸಾಕಷ್ಟು ಕಾಳು ಕಡ್ಡಿ ಇರ್ಬೋದಾಗಿತ್ತು. ಆದ್ರೆ ಪ್ರತಿ ವರ್ಷ ಕೂಡ ಒಂದು ವರ್ಷ ಶುರು ಆಗ್ಬೇಕು ಅನ್ಬೇಕಾದ್ರೆ ಗದ್ವಾಲಕ್ ಹೋಗಿ ಸಾವ್ಕಾರರ ಹತ್ರ ಸಾಲ ಮಾಡ್ದಂಗ್ ಇರಲ್ಲ ಇವ್ರು. ಯಾಕ್ ಹೀಗೆ ಅಂತ ನೋಡಿದ್ರೆ ಏನಾದ್ರೂ ದುರಭ್ಯಾಸ ಇದ್ಯಾ? ಇಲ್ಲ, ಅವನ್ ಏನು ಮಾಡಲ್ಲ. ಆದ್ರೆ ಕೋಳಿ ಪಂದ್ಯ ಅಥವಾ ಇನ್ನೇನೋ ಇದು ಆಟಗಳು, ಜೂಜಾಟ, ಇದ್ರಲ್ಲೇನಾದ್ರೂ ಇದ್ಯಾ? ಯಾವ ದುರಭ್ಯಾಸನೂ ಇಲ್ಲ. ಹಾಗಾದ್ರೆ ದುಡ್ಡು ಯಾಕೆ ಉಳಿತಾ ಇಲ್ಲ? ಇವಳು ಯೋಚನೆ ಮಾಡ್ತಾಳೆ. ಗಂಡನ್ ಸ್ವಭಾವನ ಒಂದೊಂದೇ ಒಂದೊಂದೇ ಯೋಚನೆ ಮಾಡ್ತಾಳೆ. ಈ ಮಲ್ಲಣ್ಣನ್ ಸ್ವಭಾವನೇ ವಿಚಿತ್ರ. ತನ್ ಸುತ್ತ ಜನ ಇರ್ಬೇಕು, ತಾನ್ ಹೇಳಿದಕ್ಕೆಲ್ಲ ಹೌದು ಹೌದು ಅಂತ ಇರ್ಬೇಕು ಅವರೆಲ್ಲ. ಮಾಡಿದ್ದೆಲ್ಲ ಸರಿ ಅನ್ನೋ ಅಂತ ಮಾಡ್ತಾ ಇದ್ರೆ, ಜನ ಹೊಗಳ್ತಾ ಇದ್ರೆ ಇವನಿಗೆ ಪಂಚ ಪ್ರಾಣ. ಧಣಿ ಧಣಿ ಅಂತ ಇವನ್ ಸುತ್ತ ಮುತ್ತ ಯಾರು ಇವನನ್ನ ಹಾಳು ಮಾಡ್ತಾರಲ್ಲ ಸ್ನೇಹಿತರು, ಅವರೇ ಇವ್ರಿಗಿಷ್ಟ. ಇವ್ರನ್ನ ದುರಾಭ್ಯಾಸಕ್ಕೆ ಇಳಿಸೋದಿಕ್ಕೆ ಸ್ನೇಹಿತರಿಗಾಗ್ಲಿಲ್ಲ. ಆದ್ರೂ ಕೂಡ ಸ್ನೇಹಿತರಿಗಿರೋ ಅಂತ ದುರಾಭ್ಯಾಸಕ್ಕೆ ಬೇಕಾಗಿರೋ ಹಣ ಎಲ್ಲ ಇವರಿಂದ ಕಿತ್ಕೊಳೋದಿಕ್ಕೆ ಅವರು ಶುರು ಮಾಡಿದ್ರಂತೆ. ಅದಕ್ಕೆ ಇವನೇನ್ ಮಾಡ್ತಾ ಇದ್ದ, ಯಾವಾಗ ಇವನನ್ನ ನೀನೇ ಇಂದ್ರ ನೀನೇ ಚಂದ್ರ ಅಂತ ಕೇಳ್ತಾ ಇದ್ರು ಅಂತವ್ರಿಗೆಲ್ಲ ಇವನು ದುಡ್ಡು ಕೊಟ್ಟು ಕೊಟ್ಟು ಬಂದ್ಬಿಡ್ತಾ ಇದ್ನಂತೆ. ಅದಕ್ಕೆ ಇವನ ಹತ್ರ ದುಡ್ಡಿರ್ತಿರ್ಲಿಲ್ಲ. ಯಾಕೆ ಹಿಂಗೆ? ಗಂಡಂಗಿರೋದು ಇದೊಂದೇ ಕೆಟ್ಟ ಗುಣ. ಎಲ್ಲಾರು ಯಾವಾಗ ನೋಡಿದ್ರು ತನ್ನ ಸುತ್ತ ಇರೋರೆಲ್ಲ ನನ್ನನ್ನೇ ಹೊಗಳ್ತಾ ಇರ್ಬೇಕು. ಹೊಗಳ್ತಾ ಹೊಗಳ್ತಾ ಇವನನ್ನ ಎಷ್ಟು ಶೇವ್ ಮಾಡಿದ್ರೂ ಪರವಾಗಿಲ್ಲ ಇವನಿಗೆ. ಆದ್ರೂ ಕೂಡ ಅವರೇ ಇವನಿಗೆ ಒಳ್ಳೆ ಸ್ನೇಹಿತರು. ಸಿಟ್ಟು ಬಂತಂತೆ ಇವಳಿಗೆ. ಗಂಡನ್ ಕಡೆ ನೋಡ್ತಾಳೆ. ಗಂಡ ಹಂಗೆ ನಿದ್ದೆ ಮಾಡ್ಬಿಟ್ಟಿದಾನೆ. ಪೂರ್ತಿ ನಿದ್ದೆ ಬಂದಿಲ್ವೇನೋ, ಯಾಕಂದ್ರೆ ಮುಖ ಎಲ್ಲ ಗಂಟಿಟ್ಕೊಂಡಿದ್ನಂತೆ ಸಿಟ್ಟಲ್ಲಿ. ಅದಿನ್ನ ಸ್ವಲ್ಪ ಹಾಗೆ ಇತ್ತಂತೆ. ಆಮೇಲೆ ಯಾಕೆ ನಮ್ಮ ಯಜಮಾನ್ರಿಗೆ ಇವತ್ತು ಇಷ್ಟೊಂದ್ ಸಿಟ್ಟು? ಈ ಗಂಡಸ್ರೇ ಇಷ್ಟಪ್ಪ.
ಯಾವ್ದಕ್ ಸಿಟ್ಟಾಗ್ಬೇಕೋ ಅದಕ್ ಸಿಟ್ಟಾಗಲ್ಲ. ಯಾರ ಮೇಲೆ ಸಿಟ್ಟು ಮಾಡ್ಕೋಬೇಕೋ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳಲ್ಲ. ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಶೋಷಣೆ ಇಲ್ಲ, ಎಲ್ಲಾ ಕಡೆ ಶೋಷಣೆ ಇದ್ದೇ ಇದೆ. ಹಾಗನ್ಬಿಟ್ಟು ಏನ್ ಎಲ್ಲಾರು ಚೆನ್ನಾಗಿದ್ದಾರೆ ಅಂತನಾ? ಇಲ್ವಲ್ಲ. ಹಾಗಿಲ್ದೇ ಇದ್ರೆ ಇವನ್ ಯಾಕೆ ಇಷ್ಟೊಂದ್ ಸಿಟ್ಟು ಮಾಡ್ಕೋಬೇಕು ಅಂತ ಇವಳಗ್ ನಿಧಾನಕ್ಕೆ ಹೊಳಿತಾ ಹೋಗುತ್ತಂತೆ ಕಾರಣ. ನನ್ ಗಂಡ ಧಾರ್ಮಿಕ ವಿಚಾರದಲ್ಲಿ ಎಲ್ಲೋ ಯಾರನೋ ನೀವು ಹೇಳ್ತಾ ಇರೋ ತಪ್ಪು ಅಂತ ಹೇಳಿರ್ಬೇಕು. ಹೌದು ಅಂತ ಹೇಳೋ ಅಂತ ಫ್ರೆಂಡ್ಸ್ ಯಾರು ಇಲ್ಲ ಸುತ್ತಮುತ್ತ. ಅದಕ್ಕೆ ಇವನಿಗೆ ಸಿಟ್ಟು ಬಂದಿದೆ. ಆದ್ರೆ ಸಿಟ್ಟು ಯಾರ ಮೇಲೆ? ಪಾಪ ಆ ಪುಟಾಣಿ ಮಗು ಯಾರ್ ಗೊಡವೆಗೂ ಹೋಗಿಲ್ಲ, ತನ್ನಷ್ಟಕ್ ತಾನು ಯಾವ್ದೋ ಪೂಜೆ ಮಾಡ್ಕೊಂಡಿದ್ರೆ ಇವ್ರಿಗ ಆ ಹುಡುಗನ್ ಮೇಲ್ ಸಿಟ್ಟು ಬಂದಿದ್ಯಲ್ಲ. ಅಷ್ಟಕ್ಕೆ ಇವ್ರು ಇಷ್ಟೊಂದೆಲ್ಲ ಸಿಟ್ಟು ಮಾಡ್ಕೊಳದ? ಇವ್ರಿಗೆ ಎದುರು ಮಾತಾಡೋರು ಯಾರು ಇರ್ಲೇಬಾರ್ದ ಹಾಗಾದ್ರೆ? ಅದಕ್ಕೆ ಇವ್ರು ಇಷ್ಟೊಂದು ಹಠ ಹಿಡ್ದಿರುವಂತದ್ದು ಅಂತ ಇವಳಿಗೆ ಗೊತ್ತಾಗತ್ತೆ. ಇಷ್ಟ ಹಠ ಹಿಡ್ದಿದಾರಲ್ಲ, ಹಾಗಾದ್ರೆ ಆ ಹಠಕ್ ತಕ್ಕನಂಗೆ ಇವ್ರು ನಡ್ಕೋತಾರೆ ಅನ್ನೋಂಥದ್ದು ಇವಳಿಗೆ ಗೊತ್ತಾಯ್ತು. ಶಾನ್ಭೋಗ ಗುಂಡಪ್ಪ ತುಂಬಾ ಸಾತ್ವಿಕವಾಗಿರುವಂತ ವ್ಯಕ್ತಿ. ಅವರು ಒಳ್ಳೆಯವರು. ಸಾಧ್ಯ ಆದಷ್ಟು ಬೇರೆಯವ್ರಿಗೆ ಉಪಕಾರ ಮಾಡುವಂತ ಸ್ವಭಾವ. ಊರಿನ ಕುಲಕರ್ಣಿಕೆ ಅಂತ ಏನಿತ್ತು, ಈ ಶಾನುಭೋಗತನ ಅಂತ ಏನ್ ಹೇಳ್ತೀವಿ, ಆಗ ವಿಲೇಜ್ ಅಕೌಂಟೆಂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಇವರೆಲ್ಲ ಅವ್ರಿಗೆ ಸೇರಿದ್ದಲ್ಲ. 4-5 ತಲೆಮಾರ್ ಹಿಂದೆ ಅವ್ರಿಗೆ ಕುಲಕರ್ಣಿಕೆ ಅನ್ನೋಂಥದ್ದು ಏನಿತ್ತು ಅದನ್ನ ಮಹಾರಾಜರು ಕಿತ್ಕೊಂಡ್ಬಿಟ್ಟಿದ್ರಂತೆ. ಕಿತ್ಕೊಂಡು ದಾಯಾದಿಗಳಿಗೆ ಕೊಟ್ಟಿದ್ರು. 4-5 ತಲೆಮಾರಾಗಿ ದಾಯಾದಿಗಳಿಗೆ ಕೊಟ್ಟಿದ್ರು ಕೂಡ ಇವ್ರು ಹೆಸರಿಗೆ ಅಂಟ್ಕೊಂಡ್ಬಿಟ್ಟಿತ್ತಲ್ಲ, ಶಾನ್ಭೋಗ ಶಾನ್ಭೋಗ ಅಂತ. ಅದು ತಪ್ಪಿರ್ಲಿಲ್ಲ. ಒಟ್ನಲ್ಲಿ ಇವ್ರೇನ್ ಶಾನ್ಭೋಗ್ರಲ್ಲ. ಆದ್ರೂ ಕೂಡ ಆ ಹೆಸರಲ್ಲಿ ಅದು ಅಂಟ್ಕೊಂಡ್ ಬಂದ್ಬಿಟ್ಟಿದೆ, ಜನರೇಷನ್ ಆಫ್ಟರ್ ಜನರೇಷನ್. ಗುಂಡಪ್ಪಂಗೆ 6 ಎತ್ತಿತ್ತು, ವ್ಯವಸಾಯ ಇತ್ತು, 10 ಎಮ್ಮೆಗಳಿದ್ದು ಅಂತೆ, ಹಸುಗಳಿದ್ದು, ಆಳು ಕಾಳುಗಳಿದ್ರು. ಜೊತೆಯಲ್ಲಿ ಇವರೇ ಅಲ್ವಾ ವೆಂಕಮ್ಮನ್ ಮಗ ಬಾಗಣ್ಣಂಗೆ ಉಪನಯನ ಮಾಡಿದ್ದು. ಯಾರ್ ಮನೇಲ್ ಮದುವೆ ಆದ್ರೂ ಕೂಡ, ಯಾರ್ ಮನೇಲಿ ಏನೇ ಹಬ್ಬ ಆದ್ರೂ ಕೂಡ ಅಡಿಗೆಗೆ ಏನೇನ್ ಬೇಕು ದೊಡ್ಡ ದೊಡ್ಡ ಪಾತ್ರೆ ಅದನ್ನ ಗುಂಡಣ್ಣ ಅವರೇ ಕೊಡ್ತಾ ಇದ್ರಂತೆ. ಹುಣ್ಣಿಮೆನೇ ಇರ್ಲಿ, ಊರ್ ಜಾತ್ರೆನೇ ಇರ್ಲಿ, ಬೀದಿಲಿ ತೋರಣ ಕಟ್ಟೋದಿಕ್ಕೆ ಈ ಗುಂಡಣ್ಣನ್ ಮನೆಯಲ್ಲಿ ಅವ್ರ ತೋಪು, ಮಾವಿನ ತೋಪಲ್ಲಿ ಏನ್ ಮಾವಿನ ಮರ ಬೆಳೆದಿತ್ತಲ್ಲ ಅದ್ರ ಎಲೆಗಳೇ ಹಾಕ್ತಾ ಇದ್ರಂತೆ. ಊರಿನ ದೇವಸ್ಥಾನಕ್ಕೆ ಸುಣ್ಣ ಬಳಿಯೋದಿಕ್ಕೆ ಗುಂಡಣ್ಣನ್ ಹೊಲದಲ್ಲಿ ಹಾಕಿರುವಂತ ಸುಣ್ಣನೇ ಹಾಕ್ತಾ ಇದ್ರಂತೆ. ಯಾರ ಮನೆಯಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೂ ಕೂಡ ಕಷಾಯನ ರೆಡಿ ಮಾಡ್ಕೊಡ್ತಾ ಇದ್ದಿದ್ದು ಗುಂಡಣ್ಣನ್ ಹೆಂಡತಿ. ಅವ್ರ ಮನೆಗೆ ಹೋಗಿರೋ ಭಿಕ್ಷುಕರು ಯಾರು ಕೂಡ ಬರೀ ಕೈಯಿಂದ ವಾಪಸ್ ಬಂದವರೇ ಅಲ್ವಂತೆ. ಗಂಡ ಹೆಂಡತಿ ಇಬ್ರು ಅಷ್ಟು ಒಳ್ಳೆಯವರಾಗಿದ್ರಂತೆ. ಅಂಥ ಆದ್ರೆ ಆನ್ ದ ಅದರ್ ಹ್ಯಾಂಡ್ ಆ ಗ್ರಾಮದ ರಿಯಲ್ ಶಾನ್ಭೋಗ ಯಾರಿದ್ದ, ಕುಲಕರ್ಣಿಕೆ ಮಾಡ್ಕೊಂಡಿದ್ದಂಥವನು, ಅವನು ವೆಂಕಣ್ಣ. ಅವನು ಭಾರೀ ಕಂಜೂಸ್ ಅಂದ್ರೆ ಕಂಜೂಸ್ ಅಂತೆ. ಯಾವಾಗ ನೋಡಿದ್ರುನು ಎದುರುಗಡೆ ಸಿಕ್ಕವ್ರನ್ನ ಚೆನ್ನಾಗ್ ಮಾತಾಡ್ಬಿಟ್ಟು ನುಣ್ಣಗ್ ಬೋಳಿಸ್ಬಿಟ್ಟು ಕಳಿಸ್ಬಿಡ್ತಾ ಇದ್ನಂತೆ. ಅಂಥವನಿದ್ದ. ಅಂಥವನು ಏನಿದ್ರಲ್ಲಿ ಒಬ್ರು ಜೊತೆ ಇನ್ನೊಬ್ರು ಹೇಗಿದೆ ಒಬ್ಬೊಬ್ರಲ್ಲಿ ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಂತಾ ಇದ್ರಂತೆ. ಗ್ರಾಮಕ್ಕೆ ಯಾರೇ ಬರ್ಲಿ ಅವ್ರು ಬಂದು ಇಳ್ಕೋತಾ ಇದ್ದಿದ್ದು ಅವರು ವೆಂಕಣ್ಣನ್ ಮನೇಲೇನೆ. ಅಲ್ಲಿ ಭಾರೀ ಉಪಚಾರ ಮಾಡ್ತಾ ಇದ್ರಂತೆ. ಆದ್ರೆ ದುಡ್ಡೆಲ್ಲಿಂದ ಕೊಡ್ತಾ ಇದ್ದ ವೆಂಕಣ್ಣ? ಅವನ್ ಕೊಡ್ತಾ ಇದ್ದಿದ್ ನೋಡಿದ್ರೆ ಊರವ್ರ ಹತ್ರ ವಸೂಲಿ ಮಾಡ್ತಾ ಇದ್ನಂತೆ. ಈ ರೀತಿ ಮಾಡ್ತಾ ಇದ್ದ, ಇಷ್ಟೆಲ್ಲಾ ಮಾಡ್ತಾ ಇದ್ದ. ಇಂಥ ವೆಂಕಣ್ಣನ್ ಜೊತೆ ಯಾರ್ದು ಫ್ರೆಂಡ್ಶಿಪ್ ಅಂದ್ರೆ ಮಲ್ಲಣ್ಣಂದು ಫ್ರೆಂಡ್ಶಿಪ್ಪು. ಅವರಿಬ್ರು ಸೇರ್ಕೊಂಡು ಈ ರೀತಿ ಇದ್ದಿದ್ದನ್ನ ಹೆಂಡತಿ ಒಂದೊಂದೇ ಒಂದೊಂದೇ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಅವಳಿಗೆ ಏನ್ ಮಾಡೋದು ಹಾಗಾದ್ರೆ? ನನ್ನ ಗಂಡ ಸಿಟ್ಟು ಬಂದಿದೆ ಬಾಗಣ್ಣನ ಮೇಲೆ. ನಾಳೆ ಏನೋ ಹೋಗಿ ಕಿತಾಪತಿ ಮಾಡೇ ಮಾಡ್ತಾನೆ. ಆ ಬಾಗಣ್ಣಂಗೆ ಏನಾದ್ರೂ ತೊಂದ್ರೆ ಕೊಟ್ಟೇ ಕೊಡ್ತಾನೆ, ಅದಂತೂ ನನಗ್ ಗೊತ್ತು. ಆದ್ರೆ ಅದನ್ನ ಹೇಗ್ ತಡೆಯೋದು ಅಂತ. ಅದು ವೆಂಕಮ್ಮ ಯಾರು? ಇವಳದು ಕ್ಲೋಸ್ ಫ್ರೆಂಡ್, ಮೊದಲನೇ ಮಗ ವೆಂಕಮ್ಮಂದು ಭಾಗಣ್ಣ. ಇನ್ನೂ ಒಂದ್ 12 ವರ್ಷ ಅಷ್ಟೇ ಅಂತ ಪುಟಾಣಿ ಪಾಪು. ಅಂತ ಭಾಗಣ್ಣನ್ನ ನಾನ್ ಹೇಗ್ ಪಾರ್ ಮಾಡ್ಲಿ? ಯೋಚನೆ ಮಾಡ್ತಾ ಇದ್ದಂಗೆ ಅವಳಿಗೇನೋ ಉಪಾಯ ಹೊಳಿತಂತೆ.
ಪಕ್ಕದಲ್ಲಿ ನೋಡ್ತಾ ಇದ್ರೆ ಗಂಡ ಇನ್ನ ಮಲ್ಕೊಂಡಿದ್ದಾನೆ. ಅಂತ ಗಂಡ ಮಲ್ಕೊಂಡಿದ್ದಾಗ ಇವಳೇನ್ ಮಾಡ್ತಾಳೆ, ಸರಿಯಾಗಿ ನಿದ್ದೆ ಬಂದಿದ್ರೆ ಇವಳು ಏಳ್ಸಿದ್ರು ಕೂಡ ಏಳ್ತಾ ಇರ್ಲಿಲ್ವಂತೆ. ಅಷ್ಟು ನಿದ್ದೆ ಮಾಡ್ತಾ ಇದ್ದಿದ್ದಂತ ವಾದದ ಮಲ್ಲಣ್ಣ. ಆದ್ರೆ ಈ ಸರಿ ಏನ್ ಮಾಡದ್ನಂತೆ ಅವನು, ಕೋಳಿ ಕೂಗಕ್ಕಿಂತ ಸ್ವಲ್ಪ ಮುಂಚೆನೆ ಮಲ್ಲಣ್ಣ ಎದ್ದು ಬಿಟ್ಟಿದಾನಂತೆ. ಮಲ್ಲಣ್ಣ ಎದ್ದ ತಕ್ಷಣ ಇವಳಿಗೆ ಎಚ್ಚರ ಆಗದಂಗಿರುತ್ತಾ, ಇವಳಿಗೂ ಎಚ್ಚರ ಆಗೋತಂತೆ. ಯಾಕಂದ್ರೆ ಬಾಗಣ್ಣ ಕೋಳಿ ಕೂಗೋ ಟೈಮ್ ಕರೆಕ್ಟಾಗಿ ಪೂಜೆಗೆ ಅಂತ ಬಾವಿ ಹತ್ರ ಹೋಗ್ತಾನೆ ಅಂತ ಮಲ್ಲಣ್ಣಂಗೆ ಗೊತ್ತಿತ್ತು. ಆ ಸಮಯಕ್ಕೆ ಕರೆಕ್ಟಾಗಿ ಅಲ್ಲಿ ಹೋಗಿ ಏನೋ ಮಾಡ್ತಾನೆ ಅವನು. ಅದಕ್ಕೇನೆ ಇವನು ಇಷ್ಟು ಬೇಗ ಎಚ್ಚರ ಆಗಿರೋದು ಅಂತ ಇವಳಿಗೆ ಗೊತ್ತಾಗೋಯ್ತಂತೆ. ಮಲ್ಲಣ್ಣ ಏನ್ ಮಾಡ್ತಾನೆ, ಎದ್ದ ತಕ್ಷಣ ಮನೇಲಿ ತುಂಬಿಟ್ಟಿರೋ ಬಿಂದಿಗೆಯಲ್ಲಿ ನೀರನ್ನ ಚೊಲ್ತಾನಂತೆ. ಹೊಲಗಳಿಗೆ ರಾತ್ರಿ ಕಾಯೋದಿಕ್ಕೆ ಅಂತ ಒಂದು ದೊಡ್ಡ ಕೈದೀಪ ಇಟ್ಕೊಂಡಿದ್ನಂತೆ. ಅದನ್ನ ಹಚ್ಕೊಂಡು ಇವನು ಹೊರಡೋದಿಕ್ಕೆ ಶುರು ಮಾಡ್ತಾನೆ. ಕೋಳಿ ಕೂಗಿದ್ದು ಆಮೇಲೆ ಕೇಳಿಸಿದ್ದು. ಬಾವಿ ಕಟ್ಟೆ ಹತ್ರ ಕೂತ್ಕೊಂಡಿರೋ ಬಾಗಣ್ಣನ್ನ ಹೇಗ್ ಮಾತಾಡಿಸ್ಬೇಕು, ಅಕಸ್ಮಾತ್ ಮಾತಾಡ್ಬಿಟ್ರೆ ಮುಂದೇನ್ ಮಾಡ್ಬೇಕು. ಹುಡ್ಗ ಮೋಸ್ಟ್ಲಿ ಮಾತಾಡೋಕಿಲ್ಲ, ಯಾಕಂದ್ರೆ ಅವನ್ ಹಾಗೆ ಕೂತ್ಕೊಂಡಾಗ ಮಾತಾಡ್ತಾ ಇರ್ಲಿಲ್ಲ ಅಂತ ಊರವರೆಲ್ಲ ಹೇಳಿದ್ರು. ಹಾಗಾದ್ರೆ ಅವನು ಮಾತಾಡದೇ ಇರ್ಬೇಕಾದ್ರೆ 3 ಸರಿ ಕೇಳಬೇಕು, ಎದ್ದೋಳೋ ಎದ್ದೋಳೋ, ಮಾತಾಡೋ ಮಾತಾಡೋ ಅಂತ. ಆ ರೀತಿ ಅವನು ಅಕಸ್ಮಾತ್ ಎದ್ದಿರ್ಲಿಲ್ಲ ಅಂದ್ರೆ ಜನ ಎಲ್ಲ ಯಾಮಾರ್ಬೋದು, ನಾನ್ ಹಾಗೆ ಯಾಮಾರೋದಿಲ್ಲ ಅಂತ ಅನ್ಕೊಂಡು ಇವನು ಲೆಕ್ಕ ಹಾಕ್ತಾನಂತೆ ಮಲ್ಲಣ್ಣ. ಜೊತೆಲಿ ಇರ್ಲಿ ಅಂತ ಹೇಳಿ ಒಂದು ಸಣ್ಣದು ಪುಟಾಣಿ ಒಂದು ಬಿಂದಿಗೆ ಕೂಡ ಹಿಡ್ಕೊಂಡು ದೀಪದ ಜೊತೆ ತಗೊಂಡು ಹೋಗ್ತಾನೆ. ಅವನಂಗ್ ಹೊರಗಡೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಬೆಳಕಿನ್ನೇನ್ ಆಗ್ತಾ ಇತ್ತಂತೆ. ಹೆಂಡತಿ ಕಡೆ ನೋಡ್ತಾನೆ, ಅವಳಿನ್ನು ಕಣ್ ತೆಗ್ದಿಲ್ಲ ಅಂತ ಇವನು ಅನ್ಕೊಂಡಿರ್ತಾನೆ. ಯಾಕಂದ್ರೆ ಯಾಕಪ್ಪ ಇವತ್ತು ಇಷ್ಟೊತ್ತಿಗೆ ಹೊತ್ತಾದ್ರೂ ಎದ್ದೇ ಇಲ್ಲ, ಇಷ್ಟೊತ್ತಿಗೆ ಎದ್ಬಿಟ್ಟು ಆಲ್ರೆಡಿ ಅಂಗಳ ಗುಡಿಸ್ತಾ ಇದ್ಲಲ್ಲ ಇವಳು, ಇವತ್ತ್ಯಾಕೆ ಎದ್ದಿಲ್ಲ ಅಂತ ಇವನು ಯೋಚನೆ ಮಾಡಿಲ್ಲ. ಮಲ್ಕೊಂಡಿದ್ದಾಳೆ ಅಂತಾನೆ ಅನ್ಕೊಂಡ್ಬಿಟ್ಟಿದಾನೆ. ಬಾಗ್ಲನ್ನ ಮುಚ್ಕೊಂಡು ಬಾವಿ ಕಡೆಗೆ ಮಲ್ಲಣ್ಣ ಹೋಗ್ತಾನೆ. ಆ ಮಲ್ಲಣ್ಣ ಹೋದ ತಕ್ಷಣ ಇವಳು ಗೊತ್ತಾಗತ್ತೆ ಹೆಂಡತಿಗೆ, ಮಲ್ಲಣ್ಣ ಮನೆ ಬಿಟ್ಟ ಅಂತ. ಕಣ್ ತೆಗಿತಾಳೆ, ದೂರದಲ್ಲಿ ಗಂಡ ಹೋಗ್ತಾ ಇರ್ತಾನೆ. ಕೈಯಲ್ಲಿ ನೋಡಿದ್ರೆ ಬಿಂದಿಗೆ ಹಿಡ್ಕೊಂಡಿದ್ದಾನೆ, 2ನೇ ಬಿಂದಿಗೆ ಹಿಡ್ಕೊಂಡಿದ್ದಾನೆ, ದೀಪ ಹಿಡ್ಕೊಂಡಿದ್ದಾನೆ, ಇದೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ರಾತ್ರಿ ಬೇರೆ ಏನ್ ಮಾತಾಡಿದ್ದ, ಚುರುಕು ತಗ್ಲಿಸ್ಬೇಕು, ಬಿಸಿ ಮೂಡಿಸ್ಬೇಕು ಅಂತೆಲ್ಲ ಇವನು ಕೇಳ್ಕೊಂಡಿದ್ದ. ಹಾಗಾದ್ರೆ ಇವಳಿಗೇನ್ ಅನ್ನಿಸ್ತು, ನೀರನ್ ಚೆನ್ನಾಗಿ ಕಾಯಿಸಿ ಆ ಬಾಗಣ್ಣನ ಮೇಲೆ ಇವನು ಚೊಲ್ಲೋದಿಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂತ ಇವಳಿಗೆ ಕನ್ಫರ್ಮ್ ಆಯ್ತು. ಅದಕ್ಕೋಸ್ಕರ ಇವಳೇನ್ ಮಾಡ್ತಾಳೆ, ಬಡವ್ರ ಮಗು ಅದು, ಬಡವ್ರ ಮಕ್ಕಳಿಗೆ ಏನಾದ್ರೂ ಕೂಡ ಯಾರು ಕೇಳಲ್ಲ. ಊರ್ ಶಾನ್ ಬೋಗಾನೋ, ನನ್ ಗಂಡಂದೇ ಸ್ನೇಹಿತ, ಅವನು ಏನು ಮಾಡಲ್ಲ ಅಂಥವ್ರು. ಹಾಗಾದ್ರೆ ವೆಂಕಣ್ಣ ನಾನ್ ಇವಾಗ ಏನ್ ಮಾಡ್ಬೇಕು, ಯಾರತ್ರ ಹೋಗ್ಬೇಕು ಹಾಗಾದ್ರೆ ಅಂತ ಅವಳೇನ್ ಮಾಡ್ತಾಳೆ, ಇನ್ನ ಅವಳ ಮನೆ ಪಕ್ಕದಲ್ಲೇ ಒಂದ್ ಮನೆ ಇತ್ತಂತೆ, ಹನುಮಪ್ಪನ ಗುಡಿ, ಅಲ್ಲಿ ಓಡ್ ಹೋಗ್ತಾಳೆ. ಹನುಮಪ್ಪನ ಗುಡಿಲಿ ಯಾರಿದ್ರು, ಸಂಕಾಪುರದಲ್ಲಿರೋ ಹನುಮಪ್ಪನ ಗುಡಿ. ಆ ಗುಡಿ ಹೇಗಿತ್ತು ಅಂದ್ರೆ ಬಾಗ್ಲೇ ಇಲ್ವಂತೆ ಅದಕ್ಕೆ. ಗರ್ಭಗುಡಿ ಬಾಗ್ಲು ಚಿಕ್ಕದು, ಬರೀ 3 ಗೋಡೆ ಅಂತೆ ಆ ಗುಡಿಗೆ, ಒಂದು ಗೋಡೆನೇ ಇಲ್ಲ ಅಂತ. ಇದು ಜಾಗದಲ್ಲಿ ವೆಂಕಮ್ಮ ಪಾಪ 4 ಮಕ್ಕಳ ಜೊತೆ ಇದ್ಲು. ಅವಳು ಸಂಪಾದನೆ ಏನು ಅಂದ್ರೆ ಒಂದೆರಡು ವರ್ಕ್ ಡಬ್ಬಿಗಳು, ಮಣ್ಣಿನ ಪಾತ್ರೆ, ಅಡಿಗೆ ಮಾಡ್ತಾ ಇದ್ದಿದ್ದು ಗುಡಿ ಹೊರಗಡೆ ಅಲ್ಲೇ ಮುಂದಕ್ಕೆ ಒಂಚೂರು ಅಡಿಗೆ ಮಾಡ್ಕೋತಾ ಇದ್ಲಂತೆ ಸೌದೆ ಉರಿ ಒಲೆಲಿ. ವೆಂಕಮ್ಮ ಬೆಳಿಗ್ಗೆ ಎದ್ದು ಗುಡಿ ಮುಂದೆ ಕಸ ಗುಡಿಸ್ತಾ ಇದ್ಲಂತೆ. ಮಲ್ಲಣ್ಣನ ಹೆಂಡತಿ ಓಡ್ ಬಂದ್ಲಲ್ಲ, ಉಬ್ಸಾ ಬಿಡ್ತಾ ಇದ್ದಾಳಲ್ಲ, ಹೆದರಿಕೆ ಪಟ್ಕೊಂಡಿದ್ದಾಳಲ್ಲ, ಆಗ ವೆಂಕಮ್ಮಂಗೆ ಹೆದರಿಕೆ ಆಗೋಗುತ್ತಂತೆ. ಏನ್ ಮಾಡ್ತಾಳೆ ಮಲ್ಲಣ್ಣನ ಹೆಂಡತಿನ ನೋಡ್ಬಿಟ್ಟು ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.